ಹಲೋ ಫೋಕ್ಸ್, ವೆಲ್ಕಮ್ ಟು ಟಾಕಿಂಗ್ ಟೌನ್. ಯಾಕೋ ಏನೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸುತ್ತ ಒಂದಾದ್ಮೇಲೆ ಒಂದು ಕಾಂಟ್ರವರ್ಸಿಗಳ ಹುತ್ತ ಬೆಳೀತಾನೆ ಇದೆ. ಈಗ ಅಂಥದ್ದೇ ಮತ್ತೊಂದು ಕಾಂಟ್ರವರ್ಸಿಗೆ ಕಾರಣ ಆಗಿರೋದು ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್. ಯಾಕೆ ಪೋಸ್ಟ್ ಮಾಡಿದ್ರು ಅಂದರೆ ಅದಕ್ಕೂ ಕಾರಣ ಇದೆ. ಅದಕ್ಕೆ ಮುಂಚೆ ಪವಿತ್ರ ಗೌಡ ಒಂದು ಪೋಸ್ಟ್ ಹಾಕಿದ್ರು. ಅದನ್ನ ನೋಡಿ ಸಹಿಸೋದಕ್ಕಾಗದೆ ವಿಜಯಲಕ್ಷ್ಮಿ ನೇರ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನೊಬ್ಬರ ಗಂಡನ ಜೊತೆಗೆ ನೀವು ಈ ರೀತಿ ಫೋಟೋಗಳಿರೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಡೀಸೆಂಟಾಗೆ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಇದು ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನು ತೋರಿಸುತ್ತೆ ಅಂತ ಹೇಳಿ ಈ ಪವಿತ್ರ ಗೌಡ ಹಳೆ ಸಂಬಂಧ ಇತ್ತಲ್ಲ ಸಂಜಯ್ ಸಿಂಗ್ ಅನ್ನೋರ ಜೊತೆಗೆ, ಆಗಿನ ಕಾಲದ ಹಳೆ ಫೋಟೋಗಳನ್ನೆಲ್ಲ ಮಗು ಸಮೇತ ಇರೋ ಫೋಟೋಗಳನ್ನು ಪೋಸ್ಟ್ ಮಾಡಿ ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನ ಇದು ತೋರಿಸುತ್ತೆ ಅಂತ ಹೇಳಿ ಟ್ಯಾಗ್ ಮಾಡಿದ್ದಾರೆ ಪವಿತ್ರ ಗೌಡ ಅವ್ರಿಗೇನೆ. ಯಾಕೆ ಹಿಂಗೆ ಮಾಡಿದ್ರು ವಿಜಯಲಕ್ಷ್ಮಿ ದರ್ಶನ್ ಅಂತ ಹೇಳಿದ್ರೆ, 24ನೇ ತಾರೀಕು ದರ್ಶನ್ ಅವರು ಪವಿತ್ರ ಗೌಡ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಕಬಿನಿಗೆ ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಅದು ವಿಜಯಲಕ್ಷ್ಮಿ ಅವ್ರಿಗೆ ಗೊತ್ತಾಗುತ್ತೆ. ಸೊ ಸಡನ್ಲಿ ಅವ್ರೇನು ರಿಯಾಕ್ಟ್ ಮಾಡಿಲ್ಲ ಅಂತ ಮೊದಲಿಗೆ ಅವರು ದರ್ಶನ್ ಅವ್ರ ಜೊತೆ ತಮ್ಮ ಮಗನ ಜೊತೆ ಇರುವಂಥ ಒಂದು ಫೋಟೋ ಹಾಕಿ ಇದು ನಾನು ನನ್ನ ಕುಟುಂಬ ಅನ್ನೋ ಪೋಸ್ಟ್ ಹಾಕ್ತಾರೆ ಮೊದಲಿಗೆ ಇನ್ಸ್ಟಾಗ್ರಾಮ್ನ ಅವರ ಅಫಿಷಿಯಲ್ ಖಾತೆಯಲ್ಲಿ. ಅದಕ್ಕೆ ರೆಸ್ಪಾನ್ಸ್ ಅನ್ನೋ ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ಪವಿತ್ರ ಗೌಡ ಅವರು ದರ್ಶನ್ರ ಜೊತೆಗಿರುವಂಥ ಸಾಕಷ್ಟು ಫೋಟೋಗಳನ್ನು ಆ್ಯಡ್ ಮಾಡಿ ಒಂದು ವಿಡಿಯೋ ಥರ ಮಾಡಿ ಅದನ್ನು ಅವ್ರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿ 10 ವರ್ಷಗಳ ಈ ಸುದೀರ್ಘವಾದ ರಿಲೇಷನ್ಶಿಪ್ ಸವಿನೆನಪುಗಳು ಅನ್ನೋ ಅರ್ಥದಲ್ಲಿ ಅದನ್ನು ಪೋಸ್ಟ್ ಮಾಡ್ತಾರೆ. ಇದು ವಿಜಯಲಕ್ಷ್ಮಿ ಅವರನ್ನು ಕೆರಳಿ ಕೆಂಡ ಹಾಕಿಸುತ್ತೆ. ಆ ಕಾರಣಕ್ಕೆ ಅವರು ಸೋಷಿಯಲ್ ಮೀಡಿಯಾ ಅನ್ನೋದನ್ನು ನೋಡೇ ಓಪನ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವರನ್ನೇ ಟ್ಯಾಗ್ ಮಾಡಿ ಪವಿತ್ರ ಗೌಡ ಅವರನ್ನು ಇಫ್ ನೆಸಸರಿ ಅವಶ್ಯಕತೆ ಬಿದ್ದರೆ ನಾನು ಕಾನೂನು ಕ್ರಮಕ್ಕೂ ಮುಂದಾಗ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಪದೇ ದರ್ಶನ್ ಅವ್ರ ವಿಚಾರದಲ್ಲಿ ಈ ಪವಿತ್ರ ಗೌಡ ಅನ್ನೋ ಹೆಸರು ಆಗಾಗ ಚರ್ಚೆಗೆ ಬರ್ತಾನೆ ಇರುತ್ತೆ. ಪವಿತ್ರ ಗೌಡ ಯಾರು ಅಂದರೆ ದರ್ಶನ್ಗೆ ಅತ್ಯಾಪ್ತರು, ಅವ್ರ ಫ್ಯಾಮಿಲಿಗೂ ಪರಿಚಯ ಇರೋರೆ. ಇತ್ತೀಚೆಗೆ ಪವಿತ್ರ ಗೌಡ ಅವರ ಮಗಳ ಬರ್ತ್ಡೇಯಲ್ಲಿ ದರ್ಶನ್ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡಿದ ವಿಡಿಯೋನೂ ತುಂಬ ವೈರಲ್ ಆಯಿತು. ಇದಕ್ಕೆ ಮುಂಚೆ ಮೊದಲ ಬಾರಿಗೆ ಹೇಳಬೇಕು ಅಂದರೆ ಕುದುರೆ ಮೇಲೆ ಕೂತ್ಕೊಂಡು ಹಾರ್ಸ್ ರೈಡ್ ಹೋಗ್ತಾ ಇರೋ ಇಬ್ಬರು ತೊಗೊಂಡಿರೋ ಒಂದು ಸೆಲ್ಫಿ ಮೊದಲಿಗೆ ವೈರಲ್ ಆಗಿದ್ದು. ಆಗ ಈ ಪವಿತ್ರ ಗೌಡ ದರ್ಶನ್ ಅವ್ರ ಜೊತೆ ಗುರುತಿಸ್ಕೊಂಡು ಲೈಮ್ ಲೈಟಿಗೆ ಬಂದಿದ್ದು. ಅದಾದ್ಮೇಲಿಂದ ಹಂತವಾಗಿ ಬೇರೆ ಸ್ಟೇಜಸ್ಸಲ್ಲೆಲ್ಲ ಅವ್ರ ಹೆಸರು ಬಂದು ಹೋಗಿ ಮಾಡ್ತಾನೆ ಇದೆ. ಮತ್ತು ಒಂದು ಬರ್ತ್ಡೇ ಪಾರ್ಟಿ ಆರ್ಗನೈಸ್ ಮಾಡಿದಾಗಲೂ ಅದು ಆರ್ಗನೈಸ್ ಆಗಿದ್ದು ಪವಿತ್ರ ಗೌಡ ಕಡೆಯಿಂದ. ಅಲ್ಲಿಗೆ ಸ್ಯಾಂಡ್ಲ್ವುಡ್ನ ಇತರೆ ಹೀರೋಯಿನ್ಸ್ನೂ ಬರೋದಕ್ಕೆ ಹೇಳಿದ್ರು. ದರ್ಶನ್ ಕೂಡ ಆ ಪಾರ್ಟಿ ಅಟೆಂಡ್ ಮಾಡಿದ್ರು. ಆಗಲೂ ಕೂಡ ಅವರೆಲ್ಲ ದರ್ಶನ್ ಜೊತೆಗಿದ್ದಿದ್ದ ಫೋಟೋನ ಪೋಸ್ಟ್ ಮಾಡಿದಾಗ ವಿಜಯಲಕ್ಷ್ಮಿ ಅವರು ಅಸಮಾಧಾನ ತೋಡ್ಕೊಂಡು ಆಗಲೂ ಕೂಡ ಇದೇ ರೀತಿ ಪೋಸ್ಟ್ ಮಾಡಿದ್ರು. ಈಗಲೂ ಅದನ್ನೇ ಮಾಡಿದ್ದಾರೆ. ಅವ್ರು ಹೇಳ್ಕೊಂಡಿರೋದೇನು ಅಂದರೆ, ನನ್ನ ಸಂಸಾರ ಉಳಿಸ್ಕೊಳ್ಳೋದಕ್ಕೆ ನಾನು ಏನು ಮಾಡಬೇಕೋ ಎಷ್ಟು ಮಾಡಬೇಕೋ ಅದು ಮಾಡ್ತಾ ಇದ್ದೀನಿ. ಆ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಆಗಿ ಚರ್ಚೆ ಆಗ್ತಿದ್ರು, ಪರವಾಗಿಲ್ಲ, ಬೇಕು ಅಂದರೆ ನಾನು ಕಾನೂನು ಕ್ರಮಕ್ಕೂ ಮುಂದಾಗ್ತೀನಿ ಅನ್ನೋ ರೀತಿ ಮಾತಾಡಿದ್ದಾರೆ. ಇಲ್ಲಿ ಏನು ನಡೀತಾ ಇದೆ ಅನ್ನೋದು ಅಭಿಮಾನಿಗಳಿಗೆ ಗೊಂದಲ. ದರ್ಶನ್ ಅವ್ರಿಗೇನಾದರೂ ಪವಿತ್ರ ಗೌಡ ಅವ್ರ ಜೊತೆಗೆ ಇನ್ನೊಂದು ಮದುವೆ ಆಗೋಗಿದೆಯಾ ಅನ್ನೋ ಹಂತಕ್ಕೆಲ್ಲ ಚರ್ಚೆ ನಡೀತಾ ಇದೆ. ಕಾರಣ, ಒಂದು ಫೋಟೋಲಿ ಹಾರ ಹಾಕೊಂಡು ಇಬ್ಬರು ಕುಳಿತಿದ್ದಾರೆ. ಏನಕ್ಕೆ ಗೊತ್ತಿಲ್ಲ. ಆ ಫೋಟೋ ಇಟ್ಕೊಂಡು ಈ ಥರನೂ ಚರ್ಚೆಗಳಾಗ್ತಾ ಇದೆ. ಒಂದು ಕಡೆ ಅವರಿಬ್ಬರ ನಡುವೆ ಇರೋ ರಿಲೇಷನ್ಶಿಪ್ನ ಅರ್ಥ ಏನು, ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡ ಏನೇ ಪೋಸ್ಟ್ ಮಾಡಿದ್ರು ದರ್ಶನ್ ಅವರ ಜೊತೆಗೆ ಈ ಥರ ರಿಯಾಕ್ಟ್ ಮಾಡ್ತಾರೆ ಅಂದರೆ ಅದಕ್ಕೊಂದು ಕಾರಣ ಇರಬೇಕಲ್ಲ. ಸುಮ್ಮನೆ ಆ ಥರ ರಿಯಾಕ್ಟ್ ಮಾಡಲ್ಲ ಅನ್ನೋದು. ಸೊ ಇಷ್ಟೆಲ್ಲ ಹೈಡ್ರಾಮಾ ನಡೆದ್ಮೇಲೆ 25ನೇ ತಾರೀಕು ದರ್ಶನ್ ಅವ್ರೇನಾದರೂ ರಿಯಾಕ್ಟ್ ಮಾಡೋದಕ್ಕೆ ಸಿಗ್ತಾರಾ ಅಂದರೆ ಸಿಗಲಿಲ್ಲ. ಬೆಳಗ್ಗೆ ಕಾಟೇರ 25ನೇ ದಿನದ ಸಕ್ಸಸ್ ಪ್ರೆಸ್ ಮೀಟ್ ಇತ್ತು, ಅಲ್ಲಿಗೂ ಬರಲಿಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಅದಾದಮೇಲೆ ಮಧ್ಯಾಹ್ನದಷ್ಟೊತ್ತಿಗೆ ಜಸ್ಟ್ ಪಾಸ್ ಸಿನಿಮಾ ಟೀಮ್ ಟ್ರೈಲರ್ ಲಾಂಚ್ ಇವೆಂಟ್ ಇಟ್ಕೊಂಡಿದ್ರು. ದರ್ಶನ್ ಅವರೇ ಬಂದು ಅದನ್ನು ಲಾಂಚ್ ಮಾಡಬೇಕಿತ್ತು, ಅಲ್ಲಿಗೂ ಬರಲಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಡಿ ಬಾಸ್ ಕಡೆಯಿಂದ ಯಾವುದೇ ಕ್ಲಾರಿಟಿ ಇಲ್ಲ. ಮತ್ತೊಂದು ಕಡೆ ನೋಡಿದ್ರೆ, ನೀವೇನಾದರೂ ಹೇಳಿ ನಾನು ಮಾಡಿದ್ದೇ ಮಾಡ್ತೀನಿ ಅನ್ನೋ ಹಂಗಿದೆ ಪವಿತ್ರ ಗೌಡ ವರ್ಸೆ. ಇದು ಹಿಂಗೆ ಮುಂದುವರೆದ್ರೆ ನಾನೂ ಸುಮ್ಮನಿರಲ್ಲ ಅನ್ನೋ ಹಂಗಿದೆ. ಅದಕ್ಕೆ ವಿಜಯಲಕ್ಷ್ಮಿ ಅವರ ಕೌಂಟರ್. ದರ್ಶನ್ರ ವಿಚಾರವಾಗಿ ಓಪನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಇಬ್ಬರ ನಡುವೆ ಈ ಥರ ನಡೀತಾ ಇರೋ ಕಿತ್ತಾಟ ಅಭಿಮಾನಿಗಳಿಗೆ ಯಾವ ರೀತಿ ಭಾವನೆ ತರಿಸ್ತಾ ಇದೆ, ನೀವು ಹೆಂಗೆ ನೋಡ್ತಾ ಇದ್ದೀರಾ ಇದನ್ನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ.